Hi everyone, welcome to my channel. ನಾವಿವತ್ತು ನಮ್ಮ ಅಕ್ಕನ ಅವ್ರ ಹಸ್ಬೆಂಡ್ ಮನೆಗೆ ಬಿಡ್ಲಿಕ್ಕೆ ಹೋಗಿದ್ವಿ. ಹಾಗೆ ಅಲ್ಲಿ ಸ್ವಲ್ಪ ಕ್ಲಿಪ್ಸ್ನ ತಕ್ಕೊಂಡಿದ್ದೆ, ಅದನ್ನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಇದು ಅವ್ರ ಟೆರೆಸ್ ಇಂದ ವ್ಯೂ ಹೀಗಿದೆ. ಅಲ್ಲೇ ಒಂದು ಪಿಕಾಕ್ ಇತ್ತು, ಅದನ್ನ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳಿ ಅಂತ ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ. ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ಇನ್ಲಾಸ್ ಮನೆಗೆ ಬಂದ್ವಿ. ಅಲ್ಲಿ ಸ್ವಲ್ಪ ಹೊತ್ತಿದ್ದು ಟೈಮ್ ಸ್ಪೆಂಡ್ ಮಾಡಿ ಇವತ್ತು ಹೆಬ್ರಿದು ಗಣಪತಿ ಬಿಡೋದಿತ್ತು, ಸೊ ಅಲ್ಲಿಗೆ ಹೋದ್ವಿ. ತುಂಬ ಡಿಫ್ರೆಂಟ್ ಆಗಿರೋದನ್ನೆಲ್ಲ ತರಿಸಿದ್ರು. ತುಂಬ ಚೆನ್ನಾಗಿತ್ತು ಕೂಡ ಮೆರವಣಿಗೆ ಎಲ್ಲ. ಅದನ್ನೆಲ್ಲ ನೋಡಿಕೊಂಡು ನಾವು ಮನೆಗೆ ಬಂದ್ವಿ. ನಾವು ರಿಟರ್ನ್ ಮನೆಗೆ ಬರ್ತಾನೆ ನಿಯರ್ಲಿ 10 o'clock ಆಗಿತ್ತು. ಬಂದು ಊಟ ಎಲ್ಲ ಮುಗಿಸ್ಕೊಂಡು ಅವತ್ತು ಹಾಗೆ ಮಲ್ಕೊಂಡೆ. ನನ್ಗೆ ಅವತ್ತು ವ್ಲಾಗ್ನ ಎಂಡ್ ಮಾಡ್ಲಿಕ್ಕಾಗಿಲ್ಲ. ನೆಕ್ಸ್ಟ್ ಡೇ ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ನಾನು ನೆಕ್ಸ್ಟ್ ಡೇ ಈವ್ನಿಂಗ್ ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ. ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಹಾಗೆ ಟೀ ಎಲ್ಲ ಕುಡ್ಕೊಂಡು ನಾನು ಮತ್ತೆ ನಮ್ಮ ಇನ್ಲಾಸ್ ಮನೆಗೆ ಹೋಗ್ಬೇಕಿತ್ತು. ಯಾಕಂದ್ರೆ ನನ್ನ ಸಿಸ್ಟರ್ ಎಲ್ಲ ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ರು. ಸೊ ನಾವತ್ತು ಅಲ್ಲಿಗೆ ಹೋಗೋಕಿತ್ತು. ನನಗೆ ಮನೇಲಿ ಸ್ವಲ್ಪ ಈವ್ನಿಂಗ್ ಕೆಲಸಗಳಿತ್ತು, ಅದನ್ನೆಲ್ಲ ಮುಗಿಸ್ಕೋಬೇಕಿತ್ತು. ನಾನು ಅದನ್ನೆಲ್ಲ ಮುಗಿಸ್ಕೋತಾ ಇದ್ದೀನಿ ಇಲ್ಲಿ. ನನ್ನ ಹಸ್ಬೆಂಡು ಸೈಟಿಗೆ ಹೋಗಿದ್ರು, ಸೊ ಅವ್ರು ಬರೋದು ಲೇಟ್ ಆಗುತ್ತೆ, ನೀವು ಆಟೋದಲ್ಲೇ ಹೋಗಿ ಅಂದರು. ಅದಕ್ಕಾಗಿ ನಾನು ನನ್ನ ಮಗಳು ಆಟೋದಲ್ಲೇ ಹೋಗ್ತಾ ಇದ್ದೀವಿ. ನಾವಿರೋದ್ರಿಂದ ನನ್ನ ಇನ್ಲಾಸ್ ಮನೆಗೆ ನಿಯರ್ಲಿ 10 kilometers ಆಗತ್ತಷ್ಟೇ. ಸೊ ಆಟೋದಲ್ಲೇ ಹೋದ್ವಿ. ನಾವಲ್ಲೇ ಊಟ ಮುಗಿಸಿ ನನ್ನ ಸಿಸ್ಟರ್ ಇಂದಲನ ಬಸ್ಸಿಗೆ ಹಚ್ಬಿಟ್ಟು ಮನೆಗೆ ರಿಟರ್ನ್ ಬಂದ್ವಿ. ಮನೆಗೆ ರಿಟರ್ನ್ ಬರ್ತಾ ಸ್ವಲ್ಪ ಫ್ರೂಟ್ಸ್ ತಂದಿದ್ವಿ, ಅದನ್ನ ನಾನು ಇಲ್ಲಿ ಸೆಗ್ರಿಗೇಟ್ ಮಾಡಿಡ್ತಾ ಇದ್ದೀನಿ.